ಜೂನ್ 27ರಂದು ನಾಡಪ್ರಭು ಶ್ರೀ ಕೆಂಪೇಗೌಡರ ಜಯಂತಿಯನ್ನ ಆಚರಿಸಲಾಗುತ್ತಿದೆ ಎಂದು ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ಎಚ್.ಎಲ್. ಮಲ್ಲೇಶಗೌಡ ತಿಳಿಸಿದರು. ಜಿಲ್ಲಾಡಳಿತ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರ ಸಹಯೋಗದಲ್ಲಿ ಅಂದು ಬೆಳಗ್ಗೆ 11ಕ್ಕೆ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಜಯಂತಿಯನ್ನ ಆಚರಿಸಲಾಗುತ್ತಿದೆ ಎಂದು ಬುಧವಾರ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ನಾಡಪ್ರಭು ಕೆಂಪೇಗೌಡ ಅವರು ಒಂದು ಜನಾಂಗಕ್ಕೆ ಸೀಮಿತವಾಗದೆ ಸರ್ವ ಜನಾಂಗದ ಅಭಿವೃದ್ಧಿ ಮಾಡಿ ಬೆಂಗಳೂರು ಎಂಬ ಶಾಂತಿಯ ತೋಟ ನಿರ್ಮಿಸಿದ್ದಾರೆ. ದೇಶ ವಿದೇಶಗಳಿಗೆ ಬೆಂಗಳೂರನ್ನ ಪರಿಚಯಿಸುವಂತೆ ಅಂದೇ ಅಭಿವೃದ್ಧಿ ಮಾಡಿದ್ದಾರೆ ಎಂದರು. ಹಾಗಾಗಿ ಅವರ ನೆನಪಿನಾರ್ಥವಾಗಿ ಈ ಕಾರ್ಯಕ್ರಮವನ್ನು ಆಚರಿಸುತ್ತಿದ್ದು, ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಹಾಸನ ಹಾಗೂ ಕೊಡಗು ಶಾಖೆಯ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಶಂಭುನಾಥ ಸ್ವಾಮೀಜಿ ವಹಿಸಲಿದ್ದಾರೆ. ಕಾರ್ಯಕ್ರಮದ ಉದ್ಘಾಟನೆಯನ್ನ ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಕೆ.ಎನ್. ರಾಜಣ್ಣ ಮಾಡಲಿದ್ದು, ಅಧ್ಯಕ್ಷತೆಯನ್ನ ಶಾಸಕ ಎಚ್.ಪಿ. ಸ್ವರೂಪ್ ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾದ ಸಂಸದ ಶ್ರೇಯಸ್ ಪಟೇಲ್ ಹಾಗೂ ಎಲ್ಲ ತಾಲೂಕಿನ ಶಾಸಕರು ಇತರರು ಆಗಮಿಸಲಿದ್ದಾರೆ. ಇದೇ ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಸನ್ಮಾನ ಹಾಗೂ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡಲಾಗುತ್ತಿದೆ ಎಂದು ಮಾಹಿತಿ ನೀಡಿದರು. ಸುದ್ದಿಗೋಷ್ಠಿಯಲ್ಲಿ ಒಕ್ಕಲಿಗ ಸಂಘದ ಅಧ್ಯಕ್ಷ ಜಿಎಲ್ ಮುದ್ದೇಗೌಡ, ಶಾಸಕ ಎಚ್.ಪಿ. ಸ್ವರೂಪ್, ಕಾರ್ಯದರ್ಶಿ ರಘುಗೌಡ ಹಾಜರಿದ್ದರು. ಜಿಲ್ಲಾಡಳಿತ ವತಿಯಿಂದ ನಡೀತಾ ಇರತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಎಲ್ಲ ಪ್ರಗತಿಪರ ಚಿಂತಕರು, ಸಂಘಟನೆಗಳು ಕೈ ಜೋಡಿಸಿ ಈ ಜಯಂತಿಯನ್ನು ಬಹಳ ಯಶಸ್ವಿಯಾಗಿ ಆಯೋಜಿಸಬೇಕು ಅನ್ನುವಂತಹ ನಮಗೆ ಗೊತ್ತೇ ಇದೆ. ಕಳೆದ ಬಾರಿ ರಾಜ್ಯ ಮಟ್ಟದ ಕೆಂಪೇಗೌಡ ಜಯಂತಿ ಕಾರ್ಯಕ್ರಮವನ್ನು ಹಾಸನದಲ್ಲಿ ಆಯೋಜಿಸಿದ್ದು ಮೊದಲನೇ ಬಾರಿಗೆ. ಈ ಸಲ ಕೂಡ ಅಷ್ಟೇ ಅರ್ಥಪೂರ್ಣವಾಗಿ ಕಾರ್ಯಕ್ರಮವನ್ನು ಮಾಡಬೇಕು ಅನ್ನುವಂತಹ ಸಿದ್ಧತೆಯೊಂದಿಗೆ ನಮ್ಮ ಸಮಾಜದ ಹಿರಿಯರು, ಪೂಜ್ಯರು, ದೇವೇಗೌಡರ ನೇತೃತ್ವದಲ್ಲಿ ನಮ್ಮ ಶಾಸಕರಾದಂತಹ ಸ್ವರೂಪ್ ಪ್ರಕಾಶ್ ಅವರ ಸಹಕಾರದೊಂದಿಗೆ ರಘುಗೌಡರಂತಹ ಅವರು ಈ ಕಾರ್ಯಕ್ರಮವನ್ನ ಬಹಳ ಯಶಸ್ವಿಯಾಗಿ ನಡೆಸಬೇಕು ಅನ್ನುವಂತಹ ಚಿಂತನೆಯಲ್ಲಿ ಹಲವಾರು ಪೂರ್ವಭಾವಿ ಸಭೆಗಳನ್ನು ಮಾಡಿ ಜಿಲ್ಲಾಡಳಿತಕ್ಕೆ ಬೆನ್ನಾಗಿ ನಿಲ್ಲಬೇಕು, ಜಿಲ್ಲಾಡಳಿತದೊಂದಿಗೆ ನಾವು ಸಹಕಾರ ಮಾಡಿ ಅರ್ಥಪೂರ್ಣವಾಗಿ ಆ ಕಾರ್ಯಕ್ರಮವನ್ನು ಆಯೋಜಿಸಬೇಕು ಅನ್ನುವಂತ ಒಂದು ಸಿದ್ಧತೆಯನ್ನು ಮಾಡಿದ್ದಾರೆ. ನಾಡಪ್ರಭು ಕೆಂಪೇಗೌಡರ ವಿಶೇಷ ನಮಗೆ ಗೊತ್ತಿರ್ತಕ್ಕಂತಹದ್ದೇ ಈ ನಾಡಿನ ಎಲ್ಲ ಸಮುದಾಯಗಳನ್ನ, ಗೌಣ ಸಮುದಾಯಗಳನ್ನ ಕೂಡ ಬಹಳ ಪ್ರಧಾನವಾದಂತಹ ನೆಲೆಗೆ ತಂದು ಅವರಿಗೆ ಅಸ್ತಿತ್ವವನ್ನು ಕಟ್ಟಿಕೊಟ್ಟಂತಹ, ಎಲ್ಲರನ್ನೂ ಪ್ರೀತಿಯಿಂದ ನೋಡಿಕೊಂಡಂತಹ ಒಬ್ಬ ಸಮಾಜಮುಖಿ ಪ್ರಭು ಅಂತ ಅನ್ನೋದಾದ್ರೆ ಅವರು ಕೆಂಪೇಗೌಡರಾಗಿರ್ತಾರೆ. ಅವರು ಅದೆಲ್ಲಕ್ಕಿಂತ ಮುಖ್ಯವಾಗಿ ಈ ಇಡೀ ವಿಶ್ವವೇ ನಿಬ್ಬೆರಗಾಗುವಂತಹ ಒಂದು ನಗರವನ್ನ ನಿರ್ಮಾಣ ಮಾಡಿದಂತಹ ಕೀರ್ತಿ ಭಾಜನರಾಗಿದ್ದಾರೆ. ಅವರು ನಿರ್ಮಾಣ ಮಾಡಿದಂತಹ ಬೆಂಗಳೂರು ಜಗತ್ ಪ್ರಸಿದ್ಧವಾಗಿದೆ, ಜಗತ್ತಿನಲ್ಲಿ ಒಂದು ವಿಶೇಷವಾದಂತಹ ಸ್ಥಾನವನ್ನ ಪಡ್ಕೊಂಡಿದೆ. ಅಷ್ಟರ ಮಟ್ಟಿಗೆ ಆ ನಗರ ಪ್ರಸಿದ್ಧವಾಗಲಿಕ್ಕೆ ಆ ನಗರ ನಿರ್ಮಾಣವಾಗಿರ್ತಕ್ಕಂತಹ ವಾಸ್ತು ಇರಬಹುದು, ಅದರ ಪರಿಕಲ್ಪನೆ ಇರಬಹುದು, ದೂರದೃಷ್ಟಿ ಇರ್ಬೋದು, ಎಲ್ಲವೂ ಕಾರಣವಾಗಿರ್ತದೆ ಅನ್ನುವಂತಹದ್ದನ್ನ ನಾವೆಲ್ಲರೂ ಮಾಡಿದ್ದೇವೆ. ಆ ಹಿನ್ನೆಲೆಯಲ್ಲಿ ಕೆಂಪೇಗೌಡರ ನೆನಪು ನಮಗೆ ಮಹತ್ವವನ್ನ ತಂದುಕೊಡ್ತಕ್ಕಂತಹದ್ದು. ಆ ಕಾರ್ಯಕ್ರಮವನ್ನು ಬಹಳ ಅರ್ಥಪೂರ್ಣವಾಗಿ ಮಾಡಬೇಕು, ಅದಕ್ಕೆ ನಿಮ್ಮೆಲ್ಲ ಸಹಕಾರ ಇರಬೇಕು. ಈ ಜಿಲ್ಲೆಯ ಎಲ್ಲ ಶಾಸಕರು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಿದ್ದಾರೆ. ನಮ್ಮ ಪತ್ರಕರ್ತರಾದಂತಹ, ಹಿರಿಯ ಪತ್ರಕರ್ತರು ಮತ್ತು ಲೇಖಕರಾದಂತಹ ಗುರುರಾಜ್ ಅವರು ವಿಶೇಷವಾಗಿ ಕೆಂಪೇಗೌಡರನ್ನ ಕುರಿತು ಉಪನ್ಯಾಸ ನೀಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಸಹಕಾರ ಇರಬೇಕು, ನಿಮ್ಮೆಲ್ಲರ ಬೆಂಬಲ ಇರಬೇಕು. ಜಿಲ್ಲಾಡಳಿತದ ವತಿಯಿಂದ ನಡೀತಾ ಇರ್ತಕ್ಕಂಥ ಮೆರವಣಿಗೆಯಲ್ಲಿ ಕೂಡ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಮೆರವಣಿಗೆ ಆರಂಭವಾಗಿ 10 ಗಂಟೆಗೆ ಸರಿಯಾಗಿ 10:15ಗೆ ಕಲಾಭವನವನ್ನು ಮೆರವಣಿಗೆ ತಲುಪ್ತಾ ಇದೆ. 11 ಗಂಟೆಗೆ ವೇದಿಕೆ ಕಾರ್ಯಕ್ರಮ ಸರಿಯಾಗಿ ಆರಂಭ ಆಗಬೇಕು ಅನ್ನುವಂತಹ ತೀರ್ಮಾನವನ್ನು ಮಾಡಿದ್ದೇವೆ. ಇದರಲ್ಲಿ ಜಿಲ್ಲೆಯಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿರ್ತಕ್ಕಂಥ, ಸಾಧನೆ ಮಾಡಿರ್ತಕ್ಕಂಥ 9 ಜನರನ್ನ ಸನ್ಮಾನಿಸಬೇಕು ಅಂತ ಹೇಳಿ ಜಿಲ್ಲಾಧಿಕಾರಿಗಳ ಸಮ್ಮುಖದಲ್ಲಿ ನಡೆದಂತಹ ಸಭೆಯಲ್ಲಿ ತೀರ್ಮಾನ ಆಗಿತ್ತು. ಅದರಂತೆ 9 ಜನ ಮಹನೀಯರನ್ನ ಗುರುತಿಸುವಂತಹ ಹೊಣೆಗಾರಿಕೆಯನ್ನ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ಆಯಾಯ ಇಲಾಖೆಯ ಪ್ರಮುಖ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡೆದು ಶಿಕ್ಷಣ ಇಲಾಖೆ, ಕೃಷಿ ಇಲಾಖೆ, ಮತ್ತೆ ವೈದ್ಯಕೀಯ ಇಲಾಖೆ ಇಂತಹ, ಮತ್ತೆ ನಗರಾಭಿವೃದ್ಧಿ, ನಗರಸಭೆ ಇಂತಹ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡ್ಕೊಂಡು ಆಯಾ ಕ್ಷೇತ್ರದಲ್ಲಿ ಗುರುತಿಸಬಹುದಾಗಿರ್ತಕ್ಕಂಥ, ಜಾತ್ಯತೀತವಾಗಿ ಗುರುತಿಸಬೇಕು ಅನ್ನುವಂಥದ್ದು ಒಂದು ಅಭಿಪ್ರಾಯವನ್ನ ಸಭೆ ವ್ಯಕ್ತಪಡಿಸಿತು. ಇದರಲ್ಲಿ ಸಮುದಾಯದ ಅಥವಾ ಒಕ್ಕಲಿಗರನ್ನೇ ಸನ್ಮಾನ ಮಾಡಬೇಕು ಅನ್ನುವಂಥದ್ದಾಗಿಲ್ಲ.
ಎಲ್ಲರನ್ನೂ ಗುರುತಿಸಿ ಆ ಕ್ಷೇತ್ರದಲ್ಲಿ ಅರ್ಥಪೂರ್ಣವಾಗಿರ್ತಕ್ಕಂಥ ಸೇವೆ ಸಲ್ಲಿಸಿರ್ತಕ್ಕಂಥವ್ರನ್ನ ಗುರುತಿಸಿ ಅಂತ ಹೇಳಿದ್ರೆ 9 ಜನರ ಪಟ್ಟಿಯನ್ನು ಕೂಡ ಸಿದ್ಧಪಡಿಸಿದ್ದಾರೆ. ಪಟ್ಟಿ ಅಂತಿಮವಾಗಿದೆ ಅಂತ ಅನ್ಕೊಂಡಿದ್ದೀನಿ, ಆದ್ರೆ ಅಧಿಕೃತವಾಗಿ ನಮ್ಮ ಕೈ ಸೇರಿದ ಹೆಸರನ್ನ ಪ್ರಕಟ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. 9 ಜನ ಮಹನೀಯರನ್ನ ಸನ್ಮಾನಿಸಬೇಕು ಅಂತೇಳಿ ಸಮಿತಿ ತೀರ್ಮಾನ ಮಾಡಿದೆ. ಶಿಕ್ಷಣ ಇಲಾಖೆಯಲ್ಲಿ, ಕೃಷಿ ಇಲಾಖೆಯಲ್ಲಿ ಪ್ರಗತಿಪರ ರೈತರೊಬ್ಬರಿಗೆ ಕೊಡಬೇಕು, ಪೌರ ಕಾರ್ಮಿಕರೊಬ್ಬರನ್ನ ಉತ್ತಮವಾಗಿ ಸೇರಿಸಿರ್ತಕ್ಕಂಥ ಪೌರ ಕಾರ್ಮಿಕರೊಬ್ಬರನ್ನ ಸನ್ಮಾನಿಸಬೇಕು, ಮತ್ತೆ ಮಾಧ್ಯಮದ ಮಿತ್ರರೊಬ್ಬರನ್ನ ಸನ್ಮಾನಿಸಬೇಕು, ವೈದ್ಯಕೀಯ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿರ್ತಕ್ಕಂತಹ ಒಬ್ಬರನ್ನ ಬಹಳ ಅರ್ಥಪೂರ್ಣವಾಗಿ ಸೇವೆ ಸಲ್ಲಿಸಿರ್ತಕ್ಕಂಥವ್ರನ್ನ ಗುರುತಿಸಬೇಕು, ಅನ್ನೋದ ಶಿಕ್ಷಕರನ್ನು ಗುರುತಿಸಬೇಕು. ಅದರಲ್ಲಿ ನಮ್ಮ ಶಾಸಕರುಗಳು ಒಂದು ಮಾಹಿತಿಯನ್ನು ನೀಡಿದ್ರು. ಸರ್ಕಾರಿ ಶಾಲೆಯಲ್ಲಿ ಇವತ್ತಿಗೂ ಕೂಡ ಅತ್ಯಂತ ಹೆಚ್ಚಿನ ಸಂಖ್ಯೆಯ ವಿದ್ಯಾರ್ಥಿಗಳನ್ನು ಉಳಿಸಿಕೊಂಡು ಶಾಲೆಯನ್ನ ಮುನ್ನಡೆಸ್ತಾ ಇರ್ತಕ್ಕಂಥ ಒಬ್ಬ ಸಮರ್ಥವಾಗಿರ್ತಕ್ಕಂಥ ಮುಖ್ಯೋಪಾಧ್ಯಾಯನಿಗೆ ಪ್ರಶಸ್ತಿಯನ್ನು ಕೊಡಿ ಅಂತ ಹೇಳಿದ್ದಾರೆ. ಅದರ ಬಗ್ಗೆ ಮಾಹಿತಿಯನ್ನು ತರಿಸ್ಕೊಂಡು ದಯಮಾಡಿ ಅಂತ ಮುಗಿಸಿ ಅಂತ ಹೇಳಿದ್ದೇವೆ. ಹೀಗಾಗಿ ಆಮೇಲೆ ಸಮಾಜಮುಖಿ ಸೇವೆಯನ್ನ ಮಾಡಿರ್ತಕ್ಕಂಥ ಹಿರಿಯರುಗಳಿಗೆ ಸೇವೆ ಸಲ್ಲಿಸಬೇಕು, ಸನ್ಮಾನಿಸಬೇಕು ಅನ್ನುವಂತ ಹಂಬಲವನ್ನ ಇಟ್ಕೊಂಡು ಹೀಗೆ 9 ಕ್ಷೇತ್ರದ 9 ಜನ ಪ್ರತಿನಿಧಿಗಳನ್ನ ಆಯ್ಕೆ ಮಾಡಿ ಅವರನ್ನ ಸನ್ಮಾನಿಸಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೇವೆ ಸ್ನೇಹಿತರೆ. ಇದೇ ಸಂದರ್ಭದಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಒಂದು ಸನ್ಮಾನ ಮಾಡಬೇಕು ಅನ್ನುವಂಥದ್ದನ್ನು ಒಕ್ಕಲಿಗರ ಸಂಘ ಅಪೇಕ್ಷೆ ಪಟ್ಟಿತ್ತು. ಸಾಧ್ಯವಾದ್ರೆ ಆ ಕಾರ್ಯಕ್ರಮವನ್ನು ಕೂಡ ಆಯೋಜಿಸಲಿಕ್ಕೆ ನಾವು ಒಕ್ಕಲಿಗ ಸಂಘದ ನಿರ್ದೇಶಕರಾದಂತ ರಘುಗೌಡರಿಗೆ ಮನವಿ ಮಾಡಿಕೊಂಡಿದ್ದೇವೆ. ಸ್ಥಳೀಯ ಹಾಗೂ ನಿಖರ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಆಗಿ ಬೇಮಾ ವಿಜಯ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನು ಪಡೆದುಕೊಳ್ಳಿ.